ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಿಮ್ಮ ಕನ್ನಡತಿ ದಿವ್ಯಾ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ಎಲ್ರಿಗೂ ನೆನಪಿದ್ದೀನಾ ಮರ್ತೋಗಿದ್ದೀನಾ ನನಗೆ ಗೊತ್ತಾಗ್ತಿಲ್ಲ. ಯಾಕಂದರೆ ಡಿಸೆಂಬರ್ 29 ನನಗೆ ಸ್ವಲ್ಪ ಆಕ್ಸಿಡೆಂಟ್ ಆಯಿತು. ಸೊ ಹಾಗಾಗಿ ಗಾಡಿ ಸ್ಕಿಡ್ಡಾಗಿ ಬಿದ್ದ ನಂತರ ನಾನು ತುಂಬಾ ನೋವಲ್ಲಿದ್ದೆ. ಸೊ ಹಾಗಾಗಿ ನನಗೆ ಎದ್ದು ಓಡಾಡೋಕ್ಕೆ ಕೂಡ ಆಗ್ತಿರ್ಲಿಲ್ಲ. ಇವತ್ತು ಕರೆಕ್ಟಾಗಿ ಒಂದು ತಿಂಗಳು ನಂತರ ನಾನು ವಿಡಿಯೋ ಮಾಡಬೇಕು ಅಂತ ದೇವರ ಆಸೆ ಇತ್ತು ಅನಿಸುತ್ತೆ. ಸೊ ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬಹುಶಃ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಐ ಆಮ್ ವೆರಿ ಸಾರಿ, ನಾನು ಯಾವುದೇ ಥರ ವಿಡಿಯೋಸ್ ಮಾಡೋಕ್ಕೆ ಕೂಡ ನನಗಾಗಲಿಲ್ಲ. ಬಿಕಾಸ್ ಐ ವಾಸ್ ಏನು ಹೇಳ್ತಾರೆ, ಕಂಪ್ಲೀಟ್ ರೆಸ್ಟಲ್ಲೇ ಇದ್ದೆ. ಯಾಕಂದರೆ ಎದ್ದು ಓಡಾಡಲಿಕ್ಕೆ ತುಂಬ ಕಷ್ಟ ಆಗ್ತಿತ್ತು. ಹಾಗಾಗಿ ಹೊರಗಡೆ ಕೂಡ ಹೋಗಿರೋದು ತುಂಬ ಕಮ್ಮಿ. ಹಾಸ್ಪಿಟ್ಲು ಬಿಟ್ಟರೆ ಮನೆ ಬಿಟ್ಟರೆ ಹಾಸ್ಪಿಟ್ಲು, ಇಷ್ಟೇ ನಾನು ಮಾಡ್ತಾ ಇರೋದು. ಸೊ ಇಷ್ಟು ದಿನಕ್ಕೆ ಇವತ್ತು ಒಂದು ಸ್ವಲ್ಪ ಎದ್ದು, ಈಗಲೂ ಕೂಡ ಕಾಲೆಲ್ಲ ಪೇಯ್ನ್ ಇದೆ. ರಿಕವರಿ ಆಗೋದಕ್ಕೆ ಇಟ್ ಟೇಕ್ಸ್ ಅ ಲಾಟ್ ಆಫ್ ಟೈಮ್. ಮೇ ಬಿ ಪ್ರಾಬಬ್ಲಿ ಇನ್ನೂ 1 ಮಂತ್ ಆಗಬೇಕು. ಬಿಕಾಸ್ ಸ್ಟಿಚಸ್ ಕೂಡ ಹಾಕಿದ್ದಾರೆ. ಸೊ ಹಾಗಾಗಿ ಸ್ವಲ್ಪ ದಿನ ಹಿಡಿಯುತ್ತೆ. ಬಟ್ ಎನಿವೇಸ್, ಏನೇ ಸ್ಟ್ರಗಲ್ಸ್ ಇದ್ದರೂ ಕೂಡ ಎದ್ದು ಓಡಾಡಬೇಕು, ಏನಾದರೂ ಮಾಡಬೇಕು ಅನ್ನೋದಿದ್ದೇ ಇರುತ್ತಲ್ವ ಮನುಷ್ಯನಿಗೆ. ಸೊ ಹಾಗಾಗಿ ಅದೇ ಪ್ರೋಸೆಸ್ಸಲ್ಲೇ ನಾನು ಕೂಡ ಇದ್ದೀನಿ. ಸೊ ಇಷ್ಟು ದಿನ ಇದೇ ರೀತಿ ನಡ್ಕೊತಾ ಹೋಯಿತು, ಹಾಸ್ಪಿಟ್ಲು, ಮನೆ. ಸೊ ಹಾಗಾಗಿ ದಿನಗಳು ಕೂಡ ಅದೇ ರೀತಿ ಕಳೆದಾಯಿತು. ಬಟ್ ಆ ರೀತಿ ಇರೋದಕ್ಕೂ ಇವತ್ತು ಈ ರೀತಿ ಇರೋದಕ್ಕೂ ತುಂಬಾ ಕಷ್ಟ ಆಗುತ್ತೆ. ಸೊ ನಾನು ಮತ್ತು ಆ ದಿನಗಳು ಬರೋದು ಬೇಡಪ್ಪ ಅಂತಲೇ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮುಂದಾದರೂ ದೇವ್ರ ದಯೆಯಿಂದ, ನಿಮ್ಮ ಆಶೀರ್ವಾದದಿಂದ ಯಾರು ಕೆಟ್ಟ ಕಣ್ಣು ಬೀಳದೆ, ಅಟ್ಲೀಸ್ಟ್ ಏನದು ತೊಂದರೆಗಳಿಲ್ಲದಂತೆ ಜೀವನ ಸಾಗಂಗೆ ಆಗಲಿ ಅಂಥೇಳಿ ನಾನು ಆಶಿಸ್ತೀನಿ. ನೀವು ಹಾರೈಸಿ. ಫ್ರೆಂಡ್ಸ್, ತುಂಬ ದಿನ ಆಗಿರೋದ್ರಿಂದ ನನಗೆ ಏನು ಮಾತಾಡಬೇಕು ಅಂಥೇಳಿ ಗೊತ್ತಾಗ್ತಿಲ್ಲ. ಬಟ್ ಎನಿವೇಸ್, ಇತ್ತೀಚೆಗೆ ಆ್ಯಕ್ಚುಲಿ ನನಗೊಂದು ತಿಂಗಳು ಮುಂಚೆನೇ ನಂದು ಫ್ರೆಂಡ್ ಒಬ್ಬರಿದ್ದಾರೆ. ಅಂದರೆ ಒಂದು ಆನ್ಲೈನ್ ವೆಬ್ಸೈಟ್, ಅದು ಗ್ಲ್ಯಾಮ್ಪಿತಾರ ಅಂಥೇಳಿ. ಅವ್ರು ಕೆಲವೊಂದು ಜ್ಯುವೆಲ್ರೀಸ್ನೆಲ್ಲ ಕಳಿಸ್ಕೊಟ್ಟಿದ್ರು. ತುಂಬ ಜನ ನನ್ನನ್ನು ಫಸ್ಟು ಕೇಳೋದು ನಂದು ಡ್ರೆಸ್ಸಿಂಗ್ ಸೆನ್ಸ್ ಬಗ್ಗೆ ತುಂಬ ಮೆಚ್ಚುಗೆ ವ್ಯಕ್ತಪಡಿಸ್ತಾರೆ. ಮತ್ತು ಇನ್ನೊಂದು ಬಂದು ನಾನು ಹಾಕುವಂಥ ಜ್ಯುವೆಲ್ರೀಸ್. ಸೊ ಇವತ್ತು ಕೂಡ ನನಗೆ ಅವರೇ ಕಳಿಸ್ಕೊಟ್ಟಿರೋದು. ಇದು ಚಾನಲ್ ಅಂಥೇಳಿ ಒಂದು ಇಲ್ಲಿ ಮೆನ್ಷನ್ ಆಗಿದೆ ಚಾನಲ್ ಅಂಥೇಳಿ ಈ ಜ್ಯುವೆಲ್ರಿಲಿ. ಇದು ಆ್ಯಕ್ಚುಲಿ ನನ್ನ ಹತ್ರ ಕ್ವೀನ್ ಅಂಥೇಳಿ ಇದೆ, ಮತ್ತು ಓ ಬೇಬಿ ಇದೆ. ಅದನ್ನು ಹೊರತುಪಡಿಸಾಗಿ ಅವರು ಇದನ್ನು ಕಳಿಸ್ಕೊಟ್ಟಿದ್ದಾರೆ. ಚಾನಲ್ ಅಂದಿದ ತಕ್ಷಣ ನನಗೆ ನಂದು TV ಚಾನಲ್ಸಲ್ಲಿ ನಾನು ಆ್ಯಂಕರಿಂಗಾಗಿ ವರ್ಕ್ ಮಾಡ್ತಿದ್ನಲ್ಲ, ಅದೇ ನನಗೆ ಜಾಸ್ತಿ ನೆನಪಾಗುವಂಥದ್ದು. ಐ ಆಮ್ ಗ್ಲ್ಯಾಡ್ ಅವ್ರು ನನಗಿದು ಜ್ಯುವೆಲ್ರಿ ಕಳಿಸ್ಕೊಟ್ಟಿರೋದಕ್ಕೆ. ಈ ಮುಖಾಂತರ ಅವ್ರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಇವತ್ತು ಒಂದು ಪುಟ್ಟದಾಗಿ ಅಟ್ಲೀಸ್ಟ್ ಒಂದು ವಿಡಿಯೋ ಮಾಡೋಣ ಅಂಥೇಳಿ ಸ್ವಲ್ಪ ಫ್ರೀ ಆದೆ. ಹಾಗಾಗಿ ವಿಡಿಯೋ ಮಾಡ್ತಾಯಿದ್ದೀನಿ. ಬನ್ನಿ, ಅವ್ರು ಇನ್ಯಾವುದೆಲ್ಲ ಜ್ಯುವೆಲ್ರೀಸ್ನ ಅವ್ರ ಹತ್ರ ಪರ್ಚೇಸ್ ಮಾಡಿದ್ದೀನಿ. ಮತ್ತು ನನ್ನ ಜ್ಯುವೆಲ್ರಿ ಕಲೆಕ್ಷನ್ಸ್ ನಾನು ಈಗಾಗಲೇ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಬಟ್ ಕಾರಣಾಂತರಗಳಿಂದ ಇಟ್ ಈಸ್ ಸ್ವಲ್ಪ ಕಷ್ಟ ಆಗ್ತಾಯಿದೆ ನನಗೇನೆ. ಬಟ್ ಹೋಗ್ತಾ ಇನ್ನು ಮುಂದಿನ ದಿನಗಳಲ್ಲಿ ಪರಿಚಯ ಮಾಡ್ಕೊಡೋದಕ್ಕೆ ನನಗೂ ಕೂಡ ಆಸೆ ಇದೆ, ಮಾಡಿಕೊಡ್ತೀನಿ ಕೂಡ. ಸೊ ಬನ್ನಿ ನೋಡೋಣ ಇವತ್ತು ಅವ್ರ ಹತ್ರ ಯಾವ ಜ್ಯುವೆಲ್ರಿ ಪರ್ಚೇಸ್ ಮಾಡಿದ್ದೀನಿ ಮತ್ತು ಹೇಗಿದೆ ಅಂತ. ನಿಮಗೂ ಕೂಡ ಯಾವುದು ಇಷ್ಟ ಆಯಿತು ಅಂತ ಕಮೆಂಟ್ಸಲ್ಲಿ ದಯವಿಟ್ಟು ತಿಳಿಸಿ. ಲಾ ಲ ಲ ಲಾ ಲ ಲ ಲ ಲಾ. ಆ್ಯಕ್ಚುಲಿ ನಿಮ್ಗೆಲ್ರಿಗೂ ಗೊತ್ತು, ನನ್ನ ರೂಮಲ್ಲಿ ಯೂಶ್ವಲಿ ಸದಾಕಾಲ ನಾನು ಇಲ್ಲೇ ಇರ್ತೀನಿ. ಬಿಕಾಸ್ ನನ್ನ ಜ್ಯುವೆಲ್ರಿ ಅನ್ನೋದಕ್ಕಿಂತ ಜ್ಯುವೆಲ್ರಿ ಯಾವುದು ಇಲ್ಲವೇ ಇಲ್ಲ. ಹಂಗೆ ನೋಡೋಕೆ ಹೋದರೆ ಏನಿದ್ರು ಡೈಲಿ ಏನು ಯೂಸ್ ಮಾಡ್ಕೊಳ್ತೀನಿ, ಕಾಸ್ಮೆಟಿಕ್ಸ್ ಆಗಿರ್ಬೋದು, ನಂದು ಏನು ಹೇಳ್ತಾರೆ ವೆಟ್ ಪ್ಯಾಡ್ಸ್ ಆಗಿರ್ಬೋದು, ಏನೇ ಇದ್ದರೂ ಕೂಡ ಇದರಲ್ಲಿ ಇಟ್ಟಿದ್ದೀನಿ. ಮತ್ತು ಇದರಲ್ಲಿ ಬ್ಯಾಂಗಲ್ಸ್ ಇದೆ, ಮತ್ತು ನಂದು ಕೆಲವೊಂದು ಕ್ಲಚಸ್ನ ಇಟ್ಟಿದ್ದೀನಿ. ಜಾಗ ಸ್ವಲ್ಪ ಕಮ್ಮಿ ಇರೋದ್ರಿಂದ ಯಾವುದ್ಯಾವುದನ್ನು ಇಲ್ಲಿ ಐ ಕ್ಯಾನ್ ಫಿಟ್ ಇನ್ ಅದು ಮಾಡ್ತೀನಿ. ನನಗೆ ಬೋಸ್ ಅಂದರೆ ನೋಡಿ, ಈಗ ಕೂಡ ಹಾಕಿದ್ದೀನಲ್ವಾ, ಈ ಥರ ಬೋಸ್ ಅಂದರೆ ತುಂಬ ಇಷ್ಟ. ನೋಡಿ ಎಷ್ಟು ಬೋ ಕಲೆಕ್ಷನ್ಸ್ ಇರ್ಬೋದು ಒಬ್ಬರ ಹತ್ರ, ಅಷ್ಟು ಕೂಡ ಇಟ್ಟಿದ್ದೀನಿ. ಐ ಹ್ಯಾವ್ ಬಾಟ್ ದಿಸ್. ಈ ಬೌಲ್ ತುಂಬ ಹಂಗೆ ನೋಡೋಕೆ ಹೋದರೆ ನೋಡಿ ಬರೇ ಬೋಸೆ, ಅಷ್ಟು ಹುಚ್ಚು ನನಗೆ. ಈ ಹೇರ್ ಕ್ಲಿಪ್ಸ್ ಆಗಿರ್ಬೋದು, ನೋಡಿ ಯಾವ ಕಲರ್ ನಿಮಗೆ ಬೇಕು? ಡ್ಯಾನ್ ತುಂಬ ಇದೆಪ್ಪ. ನಾನು ಒಂದೆರಡು ತೋರಿಸ್ಕೊಂಡು ಇದೆ ಅನ್ನೋದಕ್ಕಿಂತ ಜಾಸ್ತಿ ಯಾವ ಕಲರ್ ಬೇಕಾದರೂ, ಅಂದರೆ ಆಲ್ಮೋಸ್ಟ್ ಸ್ವಲ್ಪ ಇದರಲ್ಲಿ ಲೈಟ್ ಕಲರ್ಸು ಆ ಥರದ್ದೆಲ್ಲ ಪ್ರಿಫರ್ ಮಾಡಿರ್ತೀನಿ. ಬಟ್ ಯೂಶ್ವಲಿ ಐ ವೇರ್ ದಿಸ್. ನೋಡಿ ಇದು ಕೂಡ ಮ್ಯಾಚ್ ಆಗಿರೋದು ಇವತ್ತು.
ಕ್ರಂಚೀಸ್, ಇದೆಲ್ಲ ಸ್ವಲ್ಪ ಕ್ರಂಚೀಸ್ ಅಂತಾರೆ. ಮತ್ತು ಇದು ಜಸ್ಟ್ ಹ್ಯಾಂಡ್ ಬ್ಯಾಗ್ಸ್ ನೋಡಿ, ಈ ಥರದ್ದೆಲ್ಲ ಜಾಸ್ತಿ ಇಟ್ಟಿರ್ತೀನಿ ನಾನು. ಇಲ್ಲೂ ಇದೆ ನೋಡಿ ಬೋಸ್ ಅಂತೂ ಸಿಕ್ಕಾಪಟ್ಟೆ ಕಲೆಕ್ಷನ್ಸ್ ಇಟ್ಟಿದ್ದೀನಿ. ಸೈಡ್ ಕ್ಲಿಪ್ಸ್ ಆಗಿರ್ಬೋದು, ಮತ್ತು ಇದು ಬಂದು ಎಲ್ರಿಗೂ ಇಷ್ಟ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಬಟ್ ಸೈಡ್ ಕ್ಲಿಪ್ಸ್ ಯೂಶ್ವಲಿ ನಾನು ಜಾಸ್ತಿ ಹಾಕ್ತೀನಿ ಈ ಥರದ ಕ್ಲಿಪ್ಸು. ಮತ್ತು ಇದು ಟರ್ಬನ್ ಅಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಾರಲ್ಲ, ಬಟ್ ನನಗಿದಿಷ್ಟ ನೋಡಿ. ದಿಸ್ ಇಸ್ ಕಾಲ್ಡ್ ಟರ್ಬನ್. ಸೊ ನಾವು ಇದನ್ನು ವೆಸ್ಟರ್ನ್ ಔಟ್ಫಿಟ್ಸ್ಗೆ ಅಥವಾ ಇಂಡೋ ವೆಸ್ಟರ್ನ್ ಔಟ್ಫಿಟ್ಸ್ಗೆ ಆ ಥರದಕ್ಕೆಲ್ಲ ಯೂಸ್ ಮಾಡ್ಬೋದು. ನಾನು ಸುಮಾರು ದಿವಸ ಆಯಿತು ಇದನ್ನು ಹಾಕಿ, ಬಟ್ ಅಂಥದ್ದೊಂದು ಅಕೇಶನ್ ಸಿಕ್ಕಿ ಅದು ನಮಗೆ ಡ್ರೆಸ್ಸಿಗೆ ಮ್ಯಾಚ್ ಆಗಂಗಿದ್ರೆ ನಾವು ಹಾಕ್ಕೊಬೋದು ಅಲ್ವಾ. ಸೊ ದಿಸ್ ಇಸ್ ಮೈ ಕ್ಲಿಪ್ಸ್ ಸೆಷನ್, ಆಯಿತಾ. ಇಲ್ಲಿ ಕ್ಲಿಪ್ ಇಟ್ಟಿದ್ದೀನಾ, ವೈ ಬೇಬಿ. ಇದು ಬ್ಯಾಂಗಲ್ಸು. ಆ್ಯಕ್ಚುಲಿ ಬ್ಯಾಂಗಲ್ಸ್ ನೋಡೋಕ್ಕೆ ಹೋದರೆ ನೋಡಿ, ಕ್ಲೋಸಪ್ ತೊಗೊಂಬ. ಬ್ಯಾಂಗಲ್ಸ್ ಯೂಶ್ವಲಿ ಇಷ್ಟೇ ಇಲ್ಲಿ ಕಾಣಿಸ್ತಿರೋದು, ಬಟ್ ಸುಮಾರು ಬ್ಯಾಂಗಲ್ಸ್ ಇದೆ. ಬ್ಯಾಂಗಲ್ಸ್ ಅನ್ನಲ್ವಾ. ಸೊ ನೋಡಿ, ಇದು ಏನದು ರಾ ಸಿಲ್ಕಲ್ಲಿ ಥ್ರೆಡ್ ವರ್ಕ್, ಹ್ಯಾಂಡ್ ವರ್ಕಲ್ಲಿ ಮಾಡಿರುವಂಥ ಬ್ಯಾಂಗಲ್ಸ್ಗಳು. ಸುಮಾರು ವರ್ಷದಿಂದ ಮಾಡಿಸಿರುವಂಥದ್ದು ಇದೆಲ್ಲ. ನಂದು ಸ್ಯಾರಿ ಯಾವಾಗ ಪರ್ಚೇಸ್ ಮಾಡ್ತೀನೋ ಆಗ ಸ್ಯಾರಿ ಕಾಂಬಿನೇಷನ್ಸ್ ಏನಿರುತ್ತೋ ಅದಕ್ಕೆ ತಕ್ಕನಂಗೆ ಬೇರೆ ಬೇರೆ ಡಿಸೈನ್ಸಲ್ಲಿ ಮಾಡಿಸಿರ್ತೀನಿ. ಇದು ಸ್ವಲ್ಪ ಪುಟ್ಟದು ಮತ್ತು ಇದು ಬ್ರಾಡಾಗಿರೋದು, ಸೊ ದಟ್ ಮಿಕ್ಸ್ ಆ್ಯಂಡ್ ಮ್ಯಾಚ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನನಗಿದು ತುಂಬಾ ಇಷ್ಟ ಈ ಕಲೆಕ್ಷನ್ಸು. ಮತ್ತು ಇದೆಲ್ಲ ನಿಮ್ಗೆ ಗೊತ್ತಿರುತ್ತೆ, ಯೂಶ್ವಲಿ ಯಾರು ಬೇಕಾದರೂ ಇದನ್ನು ಮನೇಲಿ ಯೂಶ್ವಲಿ ಇಟ್ಕೊಳ್ತಾರೆ ಅಕೇಶನ್ಸ್ಗೆ ಮಧ್ಯದಲ್ಲಿ ಹಾಕೋದಕ್ಕೆಲ್ಲ. ಇನ್ನೂ ಕೆಲವೊಂದು ಆರ್ಡ್ರ್ ಮಾಡಿದ್ದೀನಿ ಸ್ಯಾರೀಸ್ಗೆಲ್ಲ, ಅದು ಕೂಡ ಬರೋದಿದೆ. ಸೊ ಇದು ಲೈಕ್ ಏನು ಹೇಳ್ತಾರೆ, ರೇಷ್ಮೆ ಸೀರೆಗಳಿಗೆ ಅಥವಾ ಏನದು ಟ್ರೆಡಿಷ್ನಲ್ ವೇರ್ಸ್ಗೆ ಇದು ಬ್ಯಾಂಗಲ್ಸ್ ಆಯಿತು. ಮತ್ತು ಇದರಲ್ಲಿ ಹೇರ್ ಬ್ಯಾಂಡ್ಸ್, ನನಗೆ ಹೇರ್ ಬ್ಯಾಂಡ್ಸ್ ಕಲೆಕ್ಷನ್ಸ್ ಅಂದರೆ ತುಂಬ ಇಷ್ಟ ನೋಡಿ. ಹೇರ್ ಬ್ಯಾಂಡ್ಸ್ ಕೂಡ ಇಟ್ಟಿರ್ತೀನಿ. ಇದು ಅಷ್ಟೇ ಎಲ್ಲ ಹ್ಯಾಂಡ್ ವರ್ಕಲ್ಲಿ ಮಾಡಿರ್ತಾರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಹುಶಃ ನಾನು ವೀಡಿಯೋಸಲ್ಲೆಲ್ಲ ನೀವು ನೋಡಿರ್ತೀರ. ಚಿಕ್ಕ ಮಕ್ಕಳ ಥರ ನಾನು ಕೂಡ ಕೆಲವೊಂದು ಹೇರ್ ಬ್ಯಾಂಡ್ಸ್ನ ಯೂಶ್ವಲಿ ಹಾಕ್ತಾಯಿರ್ತೀನಿ. ಮತ್ತು ಇದು ಪೌಂಚು, ಪುಟ್ಟ ಮಕ್ಕಳು ಯೂಸ್ ಮಾಡಬೇಕು ಅಂತಿಲ್ಲ, ನನಗಿಷ್ಟ ಇರೋದ್ರಿಂದ ನಾನು ಕೂಡ ತೊಗೊಳ್ತೀನಿ. ಇದು ನನ್ನ ಹೇರ್ ಬ್ಯಾಂಡ್ ಕಲೆಕ್ಷನ್ಸು. ಓಕೆ, ಮತ್ತು ಈ ಕಡೆ ನೋಡೋದಾದರೆ ಇದು ಗಾಗಲ್ಸ್. ಆ್ಯಕ್ಚುಲಿ ಅಯ್ಯೋ ಇಲ್ಲಿರೋದು ಕಮ್ಮಿ, ಬಿಕಾಸ್ ಇದಕ್ಕಿಂತ ಜಾಸ್ತಿ ಇದೆ. ನಾನು ಯಾವುದಾದ್ರೂ ತುಂಬ ಯೂಸ್ ಮಾಡ್ತಿದ್ದೀನಿ ಅನ್ನೋಂಥದ್ದಿದ್ರೆ ಐ ಲೈಕ್ ದಿಸ್ ವರ್ಸೆಸ್ದು ಫಸ್ಟ್ ಕಾಪಿ ಇರ್ಬೋದು ಇದು. ಸೊ ಹಾಗಾಗಿ ಇದರಲ್ಲಿ ಬೇರೆ ಬೇರೆ ಕಲರ್ಸ್ ಇದೆ, ವೈಟ್ ಇದೆ, ಬ್ಲ್ಯಾಕ್ ಇದೆ, ಗ್ರೀನ್ ಇದೆ. ಇನ್ನೊಂದು ನಂದು ಏನು ಹೇಳಬೇಕು ಅಂದರೆ, ನನಗೇನಾದರೂ ಇಷ್ಟ ಆಯಿತು ಅಂದ್ಕೊಳ್ಳಿ, ಅದು ಇಯರಿಂಗ್ಸೇ ಆಗಿರ್ಬೋದು ಅಥವಾ ಈ ಥರ ಬ್ಲೌಸ್ ಆಗಿರ್ಬೋದು, ಡ್ರೆಸ್ ಆಗಿರ್ಬೋದು, ಏನಾದರೂ ಅದು ಚೆನ್ನಾಗಿದೆ ಅಂದರೆ ನಾನು ಒಂದೇ ಥರದನ್ನು ಸುಮಾರು ಒಂದು 2-3 ಕಲರ್ ತೆಗ್ದಿಡ್ತೀನಿ. ಬಿಕಾಸ್ ನನಗೆ ಅದೇನೋ ಗೊತ್ತಿಲ್ಲ ಮತ್ತೆ ಸಿಗುತ್ತೆಯೋ ಇಲ್ವೋ ಅಂತ. ಕೆಲವೊಂದೆಲ್ಲ ಸಿಗಲ್ಲ ಹಂಗೆ ನೋಡೋಕ್ಕೆ ಹೋದರೆ, ಹಂಗಾಗಿದೆ ಕೂಡ. ಆ ಬೈಕ್ ಏನು ಮಾಡಿಬಿಡ್ತೀನಿ ನಾನು, ಅದು ನನಗೆ ತುಂಬ ಇಷ್ಟ ಇದೆ ಅನಿಸಿದ್ರೆ ಖಂಡಿತವಾಗ್ಲೂ ನಾನು ಬೇರೆ ಬೇರೆ ತೊಗೊಳ್ತೀನಿ. ಗಾಗಲ್ಸ್ ಇನ್ನೂ ಆ ಕಡೆ ವಾರ್ಡ್ರೋಬಲ್ಲಿ ಸ್ವಲ್ಪ ಕಲೆಕ್ಷನ್ಸ್ ಚೆನ್ನಾಗಿರೋದೆಲ್ಲ ಅಲ್ಲಿದೆ, ಕೆಲವೊಂದನ್ನು ಮಾತ್ರ ಇಲ್ಲಿ ಇಟ್ಕೊಂಡಿದ್ದೀನಿ ಹೊರಗಡೆ ಹೋದಾಗ ಹಾಕ್ಕೊಳ್ಳೋದಕ್ಕೆ. ಚೆನ್ನಾಗಿದೆಯಾ, ಇಷ್ಟ ಆಯಿತಾ? ಸೊ ನೆಕ್ಸ್ಟ್ ಟೈಮ್ ಒಂದು ಕಂಪ್ಲೀಟ್ ವಿಡಿಯೋ ಬರೀ ಗಾಗಲ್ಸ್ದೇ ಮಾಡ್ಬೋದು. ಬಿಕಾಸ್ ನನಗೆ ಗೊತ್ತಿರೋಂಗೆ ಒಂದು 40 to 50 ಇರ್ಬೋದು ನನ್ನ ಹತ್ರ ಗೊತ್ತಿರೋಂಗೆ ಆ ಬಾಕ್ಸ್, ಬಟ್ ಇಲ್ಲಿ 15 ಆಗಲ್ಲ. ಸೊ ಯಾವುದನ್ನು ಸ್ವಲ್ಪ ಆಲ್ಮೋಸ್ಟ್ ಯೂಸ್ ಮಾಡ್ತೀನೋ ಅದನ್ನು ಮಾತ್ರ ಇಲ್ಲಿ ಇಟ್ಟಿದ್ದೀನಿ. ಮತ್ತು ಇಲ್ಲಿ ದೀಸ್ ಕ್ಯಾಬ್ಸ್ ನೋಡಿ, ಕ್ಯಾಬ್ಸ್ ಕೂಡ, ಇದು ಕೂಡ ತುಂಬ ಇಷ್ಟ. ಹೊರಗಡೆ ಹೋದಾಗ ಆಬ್ವಿಯಸ್ಲಿ ಎಲ್ರಿಗೂ ಬೇಕಾಗುತ್ತೆ. ಮತ್ತು ಪರ್ಲಲ್ಲಿ ಏನೇ ಮಾಡಿದ್ರು, ಐ ಮೀನ್ ಇಯರಿಂಗ್ಸ್ ಇರ್ಬೋದು, ಅಥವಾ ನೋಡಿ ಬ್ರೇಸ್ಲೆಟ್ಸ್ ಆಗಿರ್ಬೋದು, ಅಥವಾ ಈ ರೀತಿ ಕ್ಲಚಸ್ ಆಗಿರ್ಬೋದು, ಏನಿದ್ರೂ ಕೂಡ ನನಗೆ ಕ್ಯಾರಿ ಮಾಡೋದಕ್ಕೆ ತುಂಬ ಇಷ್ಟ ಆಗಿರುತ್ತೆ. ವೆಸ್ಟರ್ನ್ಗೂ ಸೂಟ್ ಆಗುತ್ತೆ, ಇಂಡಿಯನ್ಗೂ ಸೂಟ್ ಆಗುತ್ತೆ, ಇಂಡೋ ವೆಸ್ಟರ್ನ್ಗೂ ಕೂಡ ಸೂಟ್ ಆಗುತ್ತೆ. ಸೊ ಹಾಗಾಗಿ ನೋಡಿ, ಇದು
ಕ್ಯಾಪ್ಸು ನಿಮಗೆ ಗೊತ್ತು, ಇತ್ತೀಚೆಗೆ ಕ್ರಿಸ್ಮಸ್ಗೆ ಕೂಡ ಈ ಕ್ಯಾಪ್ ಹಾಕಿದ್ದೆ. ಮತ್ತು ಇಂಥ ಕ್ಯಾಬ್ಸ್ ಅಂತೂ ಸುಮಾರಿದೆ ಬಿಡಿ. ನನ್ನ ಮಕ್ಕಳಂತೂ ತೊಗೊಂಡೋಗ್ತಾರೆ, ನನಗೆ ವಾಪಸ್ ಕೂಡ ಕೊಡಲ್ಲ. ಬಟ್ ನಾನು ಇದನ್ನೆಲ್ಲ ತುಂಬ ಸ್ಟ್ರಿಕ್ಟಾಗಿ ಹೇಳಿರ್ತೀನಿ. ಬಿಕಾಸ್ ಅದು ಕೆಲವೊಂದು ಸಲ ನಾನು ಆರ್ಡ್ರ್ ಮಾಡಬೇಕು ಅಂದರೂ ಕೂಡ ನಮ್ಗೆ ಇದೆಲ್ಲ ಸಿಗಲ್ಲ. ಸೊ ಹಾಗಾಗಿ ನಾನು ತುಂಬ ಆಸೆ ಪಟ್ಟಿದ್ದನ್ನು ಯಾರ ಕೈಗೂ ಸಿಗದೇ ಇರೋಂಗೆ ಈ ರೀತಿ ಹುಷಾರಾಗಿ ಇಟ್ಟಿರ್ತೀನಿ. ಅಂದರೂ ಇದರಲ್ಲೊಂದು ಬ್ಲ್ಯಾಕ್ ಎಲ್ಲೋ ಮಿಸ್ಸಿಂಗ್ ಇದೆ ನೋಡಿ. ಅಷ್ಟು ಹುಷಾರಾಗಿಟ್ಟರು ಕೂಡ ನೋಡೋಣ ನನ್ನ ಮಕ್ಕಳು ಬಂದಮೇಲೆ ಇವತ್ತು ಎಲ್ಲೋಯ್ತು ಅಂತ ಕೇಳಿ. ಬಿಕಾಸ್ ಇದೆಲ್ಲ ತುಂಬ ಸೂಕ್ಷ್ಮ ವಸ್ತುಗಳು. ಹಾಗಾಗಿ ನನಗೆ ಅದನ್ನು ವಸ್ತು ತೊಗೊಳೋದು ದೊಡ್ಡದಲ್ಲ, ಅದನ್ನು ಪ್ರಿಸರ್ವ್ ಮಾಡಬೇಕು, ಅದಕ್ಕೊಂದು ಜಸ್ಟಿಸ್ ಕೊಡಬೇಕು. ಅದು ಏನೇ ಆಗಲಿ, ಒಂದು ಸಣ್ಣ ಕ್ಲಿಪ್ ತೊಗೊಂಡ್ರು ಕೂಡ ನನಗೆ ಅದನ್ನು ಬಾಕ್ಸ್ಗೆ ಹಾಕಿಡಬೇಕು, ಮುಂದಕ್ಕೆ ಅದನ್ನು ಯೂಸ್ ಮಾಡಬೇಕು. ಹಂಗೆ ನೋಡೋಕೆ ಹೋದರೆ ನಂದು ವಸ್ತುಗಳು ಸುಮಾರು ವರ್ಷಗಳಿಂದ ನನ್ನ ಹತ್ರ ಇದೆ. ಕೆಲವ್ರಿಗೆ ಅನ್ಸುತ್ತೆ ಅದು ಹೊಸದು ಅಂತೇಳಿ. ಬಟ್ ಟು ಬಿ ಫ್ರ್ಯಾಂಕ್, ಯಾವುದೂ ನೆನ್ನೆ ಮೊನ್ನೆ ಓಡೋಗಿ ಒಂದೇ ಸಲ ಪರ್ಚೇಸ್ ಮಾಡಿರೋಂಗೆ ಇಲ್ಲವೇ ಇಲ್ಲ. ಒಂದು ಕಮ್ಮಿ ಅಂದರೂ ಒಂದು 7-8 ವರ್ಷ, 10 ವರ್ಷ, 15 ವರ್ಷದಿಂದ ಇರೋವಂಥ ಜ್ಯುವೆಲ್ರೀಸ್ ಕೂಡ ನನ್ನ ಹತ್ರ ಇದೆ. ಗಂಟ್ಲೆ ಹೋಯಿತು. ಇದರಲ್ಲಿ ಸದ್ಯಕ್ಕೆ ಇನ್ನೂ ಏನೂ ತುಂಬಿಸಿಲ್ಲ ನೋಡಿ. ಬ್ಲ್ಯಾಕ್ದು ಒಂದೇ ನೋಡಿ ಇಲ್ಲಿದೆ. ಸೊ ಸಿಕ್ಕಿದ್ರು. ಇನ್ನೊಂದು ಕಬೋರ್ಡ್ ಹೆಂಗೋ ಖಾಲಿ ಇದೆ, ಅದಕ್ಕೆ ಏನಾದರೂ ಒಂದು ಹಾಕ್ಬೋದು. ಇದು ನೋಡಿ, ಹೀಗೆ ತಾನೇ ಹೇಳ್ತಾ ಇದ್ದೆ ನಾನು ಬ್ರೇಸ್ಲೆಟ್ ಇದೆ ಅಂತ. ಸೊ ಹಾಗಾಗಿ ಇದು ನನ್ನ ಬ್ರೇಸ್ಲೆಟ್ ಕಲೆಕ್ಷನ್ಸು. ಒಂದು ಚಿಕ್ಕದು ಮಿನಿ ಅಂಗಡಿ ಇಡ್ಬೋದು ಅಂದ್ಕೊಳ್ತೀನಿ. ಸೊ ಕಂಫರ್ಟಬಲಾಗಿರುತ್ತೆ ನನಗೆ ಎತ್ತೋದಿಕ್ಕಲ್ಲ. ಸೊ ಯಾವುದು ಇಷ್ಟ ಆಗುತ್ತೋ ಅದನ್ನು ಈ ರೀತಿ ಇಟ್ಟಿದ್ದೀನಿ. ನಿಮ್ಗೆ ಯಾವುದು ಇಷ್ಟ ಆಯಿತು ನೋಡಿ. ಅಂದರೆ ಆಲ್ಮೋಸ್ಟ್ ಯೂಶ್ವಲಿ ಈ ಥರದ್ದು ಬ್ಯಾಂಗಲ್ಸ್ ಆಗಿರ್ಬೋದು ಅಥವಾ ಈ ಥರದ್ದು ದೊಡ್ಡದ, ನಾನು ಯೂಶ್ವಲಿ ಕಫ್ನೆಲ್ಲ ಸ್ವಲ್ಪ ಜಾಸ್ತಿ ದೊಡ್ಡದೇ ತೊಗೊಳ್ತಿದ್ದೆ. ಇತ್ತೀಚೆಗಷ್ಟೇ ಬೇಡ, ಒಂದು ಸ್ವಲ್ಪ ಪುಟ್ಟದ್ದು ಕೂಡ ಇರಲಿ ಅಂಥೇಳಿ ಪುಟ್ಟದ್ದು ತೊಗೊಂಡಿದ್ದೀನಿ. ವುಡನ್ ಬ್ಯಾಂಗಲ್ಸ್ ಇದೆ. ವುಡನ್ ಬ್ಯಾಂಗಲ್ಸ್ ಇನ್ನೂ ಕೆಲವೊಂದು ಬೇರೆ ಬೇರೆ ಕಡೆ ಇದೆ, ಎಲ್ಲೆಲ್ಲಿದೆ ಅಂತ ನನಗೂ ಗೊತ್ತಿಲ್ಲ. ಇದು ಸ್ವಲ್ಪ ಏನು ಹೇಳ್ತಾರೆ ಹೇಳಿ, ಯಾವುದೇ ಥರ ಪ್ರಿಕಾಷನ್ಸ್ ಮುಂಚಿತವಾಗಲೇ ನಾನು ಈ ಥರ ಮಾಡಬೇಕು ವಿಡಿಯೋ ಅನ್ನಂಗಿದ್ದಿದ್ರೆ ಬಹುಶಃ ಎಲ್ಲನೂ ಒಂದು ಕಡೆ ಇಟ್ಟು ಮಾಡ್ಬೋದಿತ್ತೇನೋ. ನೋಡೋಣ, ಮುಂದಕ್ಕೆ ಖಂಡಿತವಾಗ್ಲೂ ಮಾಡ್ತೀನಿ ಯಾರಾದರೂ ಕೇಳಿದ್ರೆ ಆ ರೀತಿ. ಮತ್ತು ಇದು ಬಂದು ನಂದು ಬೆಲ್ಟ್ ಸೆಕ್ಷನ್ಸು. ಐ ಮೀನ್ ಯಾವುದೇ ಒಂದು ಡ್ರೆಸ್ಸು ಕೂಡ ಒಂದು ಆ್ಯಡ್ ಆನ್ ಅನ್ನೋ ಹಾಗೆ ಮಾಡುವಂಥ ಬೆಲ್ಟ್ಸ್ ಕಲೆಕ್ಷನ್ಸು. ನನ್ನ ಹತ್ರ ಸುಮಾರು ಬೆಲ್ಟ್ಸ್ಗಳಿದೆ ನೋಡಿ. ಇವಾಗ ಇದು ಡ್ರೆಸ್ಸು ಪ್ಲೇನ್ ಆಗಿದೆ ಅಲ್ವಾ, ಯಾವುದೇ ಒಂದು ಬೆಲ್ಟು ನಾವು ಹಿಂಗೆ ಹಾಕ್ಕೊಂಡ್ರೆ ವೆದರ್ ಇಟ್ ಇಸ್ ಫಾರ್ ಸ್ಯಾರಿ ಆಗಿರ್ಬೋದು ಅಥವಾ ಬೇರೆ ಯಾವುದಾದ್ರೂ ಔಟ್ಫಿಟ್ಸ್ಗಾಗಿರ್ಬೋದು, ಇಟ್ ಆ್ಯಡ್ಸ್ ಆನ್ ಆಕ್ಸೆಸರೀಸ್ ಆ್ಯಡ್ ಮಾಡಿದಷ್ಟು ನಮಗದು ಸ್ಟೈಲೇ ಚೇಂಜ್ ಆಗಿಬಿಡುತ್ತೆ. ಸೊ ಹಾಗಾಗಿ ಸುಮಾರು ಬೆಲ್ಟ್ಸ್ನ ನಾನು ಕೂಡ ಇಟ್ಟಿದ್ದೀನಿ. ಕೆಲವೊಂದನ್ನು ಹಾಕಿದ್ದೀನಿ, ಇನ್ನು ಕೆಲವೊಂದನ್ನು ಹಾಕಿಲ್ಲ. ಬಟ್ ಮುಂದಿನ ದಿನಗಳಲ್ಲಿ ಐ ರಿಯಲಿ ವಾಂಟ್ ಟು ಶೋ ಸ್ಯಾರಿ ಮೇಲೆ ಬೆಲ್ಟ್ಸ್ ಹೇಗೆ ಕಾಣಿಸುತ್ತೆ ನೋಡಿ. ಈ ಥರ ಸ್ಲೀಕ್ ಆಗಿರೋದು, ಕೆಲವೊಂದು ಲೋಗೋಸ್ ಚೆನ್ನಾಗಿರುತ್ತೆ ಅಲ್ವಾ, ಚಾನಲ್ದಾಗಿರ್ಬೋದು, ವರ್ಸಸ್ದಾಗಿರ್ಬೋದು, ಇನ್ನೊಂದಾಗಿರ್ಬೋದು. ಈ ಥರ ಬೆಲ್ಟ್ಸು ಇದು ಕೂಡ ತುಂಬ ಚೆನ್ನಾಗಿದೆ. ಎಷ್ಟೊಂದು ಕಡೆ ಹಾಕಿದ್ದೀನಿ ನಾನು ಈ ಬೆಲ್ಟ್ಸ್ನ. ಕೆಲವೊಂದು ಹಳೆಯ ವೀಡಿಯೋಸ್ ಅಲ್ಲ, ಕೆಲವೊಂದು ಮಿಸ್ ಆಗಿರೋದ್ರಿಂದ ಅದಿಲ್ಲ. ಸ್ಯಾರೀಸ್ಗೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಈ ಥರ 1 ಪೀಸ್ ಮಿಡೀಸ್ಗಂತೂ ಇನ್ನೂ ಚೆನ್ನಾಗಿರುತ್ತೆ, ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಸೊ ನಮ್ಗೆ ಹೇಗೆ ಬೇಕೋ ಹಾಗೆ ಹಾಕೊಬೋದು. ಸೊ ಇದಾಗಿತ್ತು ಒಂದು ಇದು ಅನ್ಪ್ಲ್ಯಾಂಡ್ ವಿಡಿಯೋ. ಆ್ಯಕ್ಚುಲಿ ತುಂಬ ದಿನ ಆಗಿತ್ತಲ್ವ ಎಲ್ಲರೂ ಮೀಟ್ ಮಾಡಿ. ಸೊ ಹಾಗಾಗಿ ಒಂದಷ್ಟು ಮಾತುಕತೆ ಆಡ್ದಂಗೂ ಆಗುತ್ತೆ. ಹಾಗೆ ಯಾವುದೋ ಒಂದು ತುಂಬ ಜನ ರಿಕ್ವೆಸ್ಟ್ ಮಾಡಿರ್ತಾರಲ್ವ, ಅವರಿಗೂ ಕೂಡ ಏನಾದರೂ ಒಂದು ಹೇಳ್ದಾಗುತ್ತೆ ಅಂಥೇಳಿ ನಾನು ಇವತ್ತು ಈ ವಿಡಿಯೋ ಮಾಡ್ತಿರೋದು. ಸೊ ನೆಕ್ಸ್ಟ್ ಹೇಳಬೇಕು ಅಂದರೆ ಇವತ್ತು ಆ್ಯಕ್ಚುಲಿ ಮುಖ್ಯವಾಗಿ ನಾನು ಹೇಳಬೇಕು ಅಂತಿದ್ದಿದ್ದು, ತುಂಬ ಜನ ನನ್ನನ್ನು ಜ್ಯುವೆಲ್ರಿ ಕೇಳ್ತಾರೆ ಅಂತ ಹೇಳಿದ್ನಲ್ವ, ಇದು ಗ್ಲ್ಯಾಮ್ ಪಿತಾರೋ ಅನ್ನೋ ಒಂದು ವೆಬ್ಸೈಟಿಂದ ಇದನ್ನು ತೊಗೊಂಡಿದ್ದೀನಿ. ಇದು ಅವ್ರು ನನಗೆ ಗಿಫ್ಟಾಗಿ ಕೊಟ್ಟಿರೋದು. ಆ್ಯಕ್ಚುಲಿ ನಾನೇನು ಪರ್ಚೇಸ್ ಮಾಡಿಲ್ಲ. ನಾನು ಪರ್ಚೇಸ್ ಮಾಡಿರುವಂಥದ್ದು ಬಂದು ಇದು ಹಾರ್ಟ್ಸ್ ಚೈನ್ ನನಗೆ ತುಂಬ ಇಷ್ಟ, ತುಂಬ ದಿನದಿಂದ ಅಂದ್ಕೊಳ್ತಿದ್ದೆ. ಸೊ ಇವಾಗ ಅವ್ರದ್ದು ಆಫರ್ ನಡೀತಾ ಇದೆ. ಸೊ ಹಾಗಾಗಿ ನನಗೂ ತೊಗೊಳಕ್ಕಾಗಿದ್ದು. ಬಿಕಾಸ್ ಅದರ್ವೈಸ್ ನಿಮಗೆ ಗೊತ್ತಲ್ವ ಪ್ರೈಸಸ್ ಇರುತ್ತೆ ಮತ್ತು ಅಫೋರ್ಡ್ ಮಾಡೋಕ್ಕೂ ಆಗಬೇಕು. ಇದು ನನ್ನ ಹತ್ರ ಒಂದು ನೆಕ್ ಚೈನ್ ಇದೆ, ತುಂಬ ಗ್ರ್ಯಾಂಡಾಗಿದೆ ಅದು, ಅದಕ್ಕೆ ಅಂತೇಳಿ ಇದನ್ನು ಪರ್ಚೇಸ್ ಮಾಡಿದೆ. ಮತ್ತು ಇನ್ಸ್ಟಾಲಂತೂ ಇದು ವೈರಲ್ ನೆಕ್ ಪೀಸ್ ಅಂತಲೇ ಹೇಳ್ಬೋದು. ನನ್ನ ಹತ್ರ ಆಲ್ರೆಡಿ ಇದು 2 ಥರ, ಒಂದು ಏನದು ರೈನ್ಬೋ ಸ್ಟೋನ್ಸಲ್ಲಿ, ಇನ್ನೊಂದು ಈ ಥರ ವೈಟ್ ಸ್ಟೋನ್ಸಲ್ಲಿ 2 ಇಯರಿಂಗ್ಸ್ ಆಲ್ರೆಡಿ ಇದೆ.
ನಾನು ವೇರ್ ಕೂಡ ಮಾಡಿದ್ದೀನಿ. ಬಟ್ ನೆಕ್ ಪೀಸ್ ಇರಲಿಲ್ಲ, ಸೊ ಐ ಬಾಟ್ ದ ನೆಕ್ ಪೀಸ್. ಮತ್ತು ಇದು ಬಂದು ಬೆಲ್ಟ್ ಥರ ಒಂದು ನೆಕ್ ಪೀಸು. ಇದು ಕಲರ್ಸ್ ಬೇರೆ ಬೇರೆ ಇತ್ತು, ಈ ಕಲರ್ ಸಿಕ್ಕಿರಲಿಲ್ಲ. ಸೊ ಈ ಕಲರಲ್ಲಿ ಆ್ಯಕ್ಚುಲಿ ನಮಗೆ ಜ್ಯುವೆಲ್ರಿ ಸಿಗೋದು ಕೂಡ ಕಷ್ಟ. ಸೊ ಐ ಥಾಟ್ ಓಕೆ ಫೈನ್, ಇದು ವೆಸ್ಟರ್ನ್ ಔಟ್ಫಿಟ್ಸ್ಗೂ ಮ್ಯಾಚ್ ಆಗುತ್ತೆ ಅಂಥೇಳಿ ಆರ್ಡ್ರ್ ಮಾಡಿದೆ. ಮತ್ತು ಇದು ಬರ್ಡ್ ಚೈನ್ದು ಇನ್ಸ್ಟಾಲಿ ತುಂಬಾ ಟ್ರೆಂಡಿಂಗ್ ಬರ್ಡ್ ಚೈನ್ ಇದು. ಓಕೆ, ಸೊ ಇದನ್ನು ನಾವು ಯಾವ ರೀತಿ ಬೇಕಾದರೂ ವೇರ್ ಮಾಡ್ಬೋದು. ನನಗೆ ಈ ಬರ್ಡಲ್ಲಿ ಸುಮಾರು ಕಡೆ ನಾನು ವೆಬ್ಸೈಟಲ್ಲಿ ಫಸ್ಟು ಬಂದಿದ್ದು ಇದು ಏನಪ್ಪ ವಿಂಗ್ಸ್ ಗೋಲ್ಡ್ ಕಲರಲ್ಲಿ ಬರ್ತಿತ್ತು. ಆ ನಂತರ ನಾನು ಯಾವ ವೆಬ್ಸೈಟಲ್ಲಿ ಆರ್ಡ್ರ್ ಮಾಡೋಕ್ಕೆ ಹೋದರೂ ಕೂಡ ಅಲ್ಲಿ ಬರೀ ಸಿಲ್ವರ್ದು ಬರ್ತಾಯಿತ್ತು. ಬಟ್ ನಾನೇನೋ ಗೊತ್ತಿಲ್ಲ, ನಾನು ವೆಯ್ಟ್ ಮಾಡಿದ್ದಕ್ಕೋ ಏನೋ ಇವ್ರ ವೆಬ್ಸೈಟಲ್ಲಿ ನಾನು ಗೋಲ್ಡೇ ಬೇಕು ಅಂತ ಹೇಳಿದ್ದಕ್ಕೆ ಪಾಪ ಅವ್ರು ಗ್ಯಾಪಿಸ್ಕೊಂಡು ಮತ್ತೆ ಮೆಸೇಜ್ ಮಾಡಿದ್ರು, ಮ್ಯಾಮ್ ಗೋಲ್ಡ್ ಕಲರ್ದು ಸ್ಟಾಕಲ್ಲಿದೆ ಬೇಕಾ ಅಂಥೇಳಿ. ಸೊ ಐ ವಾಸ್ ವೆರಿ ಹ್ಯಾಪಿ ಟು ಗೆಟ್ ದಿಸ್, ಅದರಲ್ಲೂ ಆಫರಲ್ಲಿ. ಸೊ ಇದಿಷ್ಟು ತೊಗೊಂಡಿದ್ದಾಯಿತು. ಮತ್ತು ಇನ್ನೇನು ತೊಗೊಂಡೆ, ಈ ವಿಷಯ ಹೇಳಲೇಬೇಕು. ಈವಿಲ್ ಐ ನನ್ನ ಹತ್ರ ಆ್ಯಕ್ಚುಲಿ ಈವಿಲ್ ಐದು ಒಂದು ಫಿಂಗರ್ ರಿಂಗ್ ಇದೆ ಆಯಿತಾ. ಇದು ಕೂಡ ನೋಡಿ ಈವಿಲ್ ಐ ಇದೆ ಫಿಂಗರಿಂಗು ಆಯಿತಾ. ಮತ್ತು ಇದು ಈವಿಲ್ ಐ ಅಂದರೆ ಕೆಲವ್ರು ಏನು ಈವಿಲ್ ಐ ಅಂತಾರೆ, ಇವಾಗ ನಾವು ಕಣ್ದೃಷ್ಟಿ ಅಂತೀವಲ್ವ, ಕೆಟ್ಟ ದೃಷ್ಟಿ ಹೋಗಬೇಕು ಅಂಥೇಳಿ. ಸೊ ಅದಕ್ಕಾಗಿ ಈವಿಲ್ ಐ ಫಿಂಗರಿಂಗ್ಸ್, ಈವಿಲ್ ಐ ಇಯರಿಂಗ್ಸ್ ಅಂತೇಳಿ ಈಗ ತುಂಬ ಟ್ರೆಂಡಿಂಗಲ್ಲಿದೆ ಆ್ಯಕ್ಚುಲಿ ಇದೆಲ್ಲ. ಬಟ್ ನಾನು ಅಯ್ಯೋ ಬಿಡು ಇದನ್ನೇನು ತೊಗೊಳ್ಳೋದು ಅನ್ನೋ ಥರ ಇದ್ದೆ. ಬಟ್ ಅದೇನೋ ಗೊತ್ತಿಲ್ಲ, ಫಿನಿಶಿಂಗು ಕಲರೆಲ್ಲ ತುಂಬ ಚೆನ್ನಾಗಿತ್ತು. ಅಪ್ಪ ದೃಷ್ಟಿ ಬೀಳದೆ ಇರಲಿ ಬಿಡು, ಒಂದು ಮತ್ತೆ ನಾನು ಬಯಸಿದ್ರು ಅದು ಸಿಗಲ್ಲ ಅಂತ ಹೇಳ್ಬಿಟ್ಟು ನಾನೇ ಹೆಂಗಿದ್ರು ಆಫರ್ ಅಲ್ವಾ ನಡೀತಾ ಇದೆ, ಹಾಗಾಗಿ ನಾನೇ ಈವಿಲ್ ಐದು ಇಯರಿಂಗ್ಸ್ ಕೂಡ ತೊಗೊಂಡ್ಬಿಟ್ಟೆ. ಬರೀ ಉಂಗುರ ಇದ್ರೆ ಸಾಲಲ್ಲ, ಅಥವಾ ಕಾಲಿಗೆ ದೃಷ್ಟಿ ದಾರೆ ಏನೋ ಕಟ್ತಾರಲ್ಲ ಅದೆಲ್ಲ ಇದ್ರೂ ಸಾಲ್ತಾ ಇಲ್ಲ ಅಂಥೇಳಿ ಇದು ಅವ್ರು ನನಗೆ ಲೂಪ್ಸ್ ಬಂದು ಪಾಪ ಅವರೇ ನನಗೆ ಗಿಫ್ಟಾಗಿ ಕಳಿಸಿದ್ದಾರೆ. ಪ್ರತಿ ಸಲ ನಾನು ತೊಗೊಂಡಾಗಲೂ ಅಥವಾ ಪರ್ಚೇಸ್ ಮಾಡಿದಾಗಲೂ ಏನಾದರೂ ಒಂದು ಗಿಫ್ಟಾಗಿ ಕಳಿಸ್ತಿರ್ತಾರೆ. ಸೊ ಅವ್ರು ಕಳಿಸಿರೋಂಥ ಇಯರಿಂಗ್ಸೇ ಇದು. ಮತ್ತು ನಾನು ಡ್ಯಾಂಗ್ಲರ್ಸ್ ಹೇಳಿದ್ನಲ್ಲ, ನನಗೆ ಈ ಥರದ್ದೆಲ್ಲ ಅಂದರೆ ತುಂಬಾ ಇಷ್ಟ. ಐ ಡೋಂಟ್ ನೋ ವೈ, ಬಟ್ ನನ್ನದು ಆತ್ಮ ಪ್ರಾಣ ಚಿನ್ನದ ಒಡವೆನ ಇಷ್ಟಪಡ್ತೀನಿ, ಇಲ್ಲ ಅಂತಲ್ಲ. ಬಟ್ ತುಂಬ ಅಂದರೆ ತುಂಬ ಈ ಡ್ಯಾಂಗ್ಲರ್ಸ್ ಇಯರಿಂಗ್ಸ್ ಜಾಸ್ತಿ ಇಷ್ಟ. ಇತ್ತೀಚೆಗಷ್ಟೇ ಸ್ವಲ್ಪ ನೆಕ್ ಪೀಸಸ್ ಕೂಡ ಇಷ್ಟಪಡ್ತೀನಿ. ಬಟ್ ನನ್ನ ಮೋಸ್ಟ್ ಫೇವ್ರೆಟ್ಸ್ ಅಂದರೆ ಇಯರಿಂಗ್ಸ್. ಅದೇನಂತ ಗೊತ್ತಿಲ್ಲ ನನಗೆ. ಎಷ್ಟು ಕಲೆಕ್ಷನ್ಸ್ ಇದೆ ಅಂದರೆ ನಿಜವಾಗ್ಲೂ ಒಂದು ವಿಡಿಯೋ ಮಾಡೋಷ್ಟರಲ್ಲೇ ನನಗೆ ಸಾಕಾಗುತ್ತೆ. ಎಲ್ಲನೂ ಒಂದು ಬಾಕ್ಸ್ಗೆ ಹಾಕಿಡ್ಬೇಕು. ಬಟ್ ಮೇಂಟೈನ್ ಮಾಡ್ತೀನಿ ನಾನು, ಅದರಿಂದನೇ ನನ್ನ ಹತ್ರ ಇಷ್ಟು ಕಲೆಕ್ಷನ್ಸ್ ಇರೋದಕ್ಕೆ. ಹಂಗೆ ನೋಡೋಕೆ ಹೋದರೆ ಆ ಕಬೋರ್ಡ್ ಪೂರ್ತಿ ಇಯರಿಂಗ್ಸೇ ಇದೆ, ಅಲ್ಲಿದೆ, ಮತ್ತು ಆ ರೂಮಲ್ಲಿದೆ. ಒಂದು ಸ್ಪೇಸ್ ಸಿಕ್ಕಿದ್ರೆ ಸಾಕು, ಒಂದು ಬಾಕ್ಸ್ ಇಡ್ತೀನಿ, ಅದಕ್ಕೊಂದು ಇಯರಿಂಗ್ಸ್ ಹಾಕಿಡ್ತೀನಿ. ಸೊ ಇದೇ ರೀತಿ. ಓಕೆ ಫ್ರೆಂಡ್ಸ್, ನಾನು ಎಷ್ಟಾಗುತ್ತೋ ಅಷ್ಟು ಇವತ್ತು ಅದ್ರ ಬಗ್ಗೆ ವಿಡಿಯೋ ಮಾಡೋದಕ್ಕೆ ಹೆಲ್ಪ್ ಆಯಿತು. ಮತ್ತು ನಂದು ಇನ್ಸ್ಟಾ ವಿಡಿಯೋಸ್ ಎಲ್ಲ ನೋಡ್ತಿರ್ತೀರ ಅಂದ್ಕೊಳ್ತೀನಿ. ಸೊ ಸಪೋರ್ಟ್ ಮಾಡಿ ದಯವಿಟ್ಟು. ಕಂಟೆಂಟ್ ವೀಡಿಯೋಸ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀನಿ. ನೋಡೋಣ ಇನ್ನು ಮುಂದಿನ ದಿನಗಳಲ್ಲಿ ಇಫ್ ಪಾಸಿಬಲ್ ಡೆಫಿನೆಟ್ಲಿ ನಾನು ಕಂಟೆಂಟ್ಸ್ ವೀಡಿಯೋಸ್ ಕೂಡ ಮಾಡೋಕ್ಕೆ ಇಷ್ಟಪಡ್ತೀನಿ. ಇದೇ ರೀತಿ ಸಪೋರ್ಟ್ ಮಾಡ್ತೀರಿ. ನೀವು ಚೆನ್ನಾಗಿರಿ, ನಾನು ಚೆನ್ನಾಗಿರ್ತೀನಿ. ಸೊ ಮುಂದಿನ ವೀಡಿಯೋಲಿ ಸಿಗೋಣ ಅಂತ ಹೇಳ್ತಾ ಈ ದಿನದ ಈ ವಿಡಿಯೋಗೆ ಬಾಯ್.